ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದೆ ದಯಾನಿ ಪರಿಹಾರ ಜಮಾ ಆಗಿಲ್ಲ ಅಂತ ಕೆಲವೊಂದು ಜನ ಹೇಳ್ತಾ ಇದ್ರು. ಇವತ್ತು ಅದ್ರ ಬಗ್ಗೆ ಜಮಾ ಆಗಿದ್ದಿರೋ ಏನು ಮಾಡಬೇಕು ಅಂತೇಳಿ ಇವತ್ತು ಹೇಳೋದಕ್ಕೆ ಬಂದಿದ್ವಿ. ಹಿಂದೆ ರಾಜ್ಯ ಸರ್ಕಾರ ದಯಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಹಾಗೂ ಕೇಂದ್ರದಿಂದನೂ ಕೂಡ ಬಂದಿತ್ತು. ಅದಕ್ಕೆ ರಾಜ್ಯ ಸರ್ಕಾರ ಈ ದಯಾನಿ ಪರಿಹಾರದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಜಾಸ್ತಿ ಹಣ, ಒಂದಿಷ್ಟು ಜನಕ್ಕೆ ಕಮ್ಮಿ ಹಣ ಹಾಕಿರೋದು ತಿಳಿ ಬಂದಿದ್ದಾಗಿ. ಏನಪ್ಪ ಅಂದರೆ ಈಗ ನಡೆದಿರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ನಡೆದಂಥ ಒಂದು ಅಧಿವೇಶನ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವರಾದಂಥ ಶ್ರೀಯುತ ಸನ್ಮಾನ್ಯ ಕೃಷ್ಣ ಬೈರೇಗೌಡರಾದ ಅವರುಗಳು ಇವತ್ತು ಏನು ಈ ಒಂದು ದಯಾನಿ ಪರಿಹಾರದ ಬಗ್ಗೆ ಕೆಲವೊಂದು ರೈತರು ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾಗ ಏನು ಸಮಸ್ಯೆ ಇದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಒಂದಿಷ್ಟು ಜನ ನಮ್ಮ ಆಧಾರ್ಗೆ ಪಾಣಿಗೆ ಹೆಸರು ಮ್ಯಾಚ್ ಆಗ್ತಾ ಇಲ್ಲ, ಆಧಾರಲ್ಲಿ ಇರುವಂಥ ಹೆಸರು ಪಾಣಿಯಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ ಅದೊಂದು ಅದನ್ನು ಕೊಟ್ಟಿರಕ್ಕಂತು. ಮತ್ತು NPCI ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂತ ಅದೊಂದು ಅದಾಗಿದ್ದಂತೇಳಿ ಒಟ್ಟು 43,000 ಎಷ್ಟೋ ಜನಕ್ಕೆ ಜಮಾ ಆಗಿಲ್ಲ. ಇದೇ ಥರ ಎರರ್ ಬರ್ತಾ ಇದೆ ಅಂತೆ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹಾಗೂ ಈಗ ಸದ್ಯದಲ್ಲಿ ಪೇಪರಲ್ಲಿ ಕೂಡ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ಒಂದು ಸುಳ್ಳು ಮಾಹಿತಿ ಅಂತಲ್ಲ, ಇದು ಒಂದು ನಿಜವಾದ ಮಾಹಿತಿ. ಇನ್ನೂ ಯಾರ್ಯಾರು ಮಾಡಿಸಿಲ್ಲ, ಏನೇನು ಸಮಸ್ಯೆ ಇದೆ ದಯವಿಟ್ಟು ನಿಮ್ಮ ಬ್ಯಾಂಕಿಗೆ ಆಗಲಿ, ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿರಿ. ನಿಮ್ಮ ಆಧಾರಲ್ಲಿ ಮತ್ತು ನಿಮ್ಮ ಪಾಣಿಯಲ್ಲಿ ಹೆಸರು ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸರ್ಕಾರ ಯಾವುದೇ ರೀತಿ ಯಾರಿಗೂ ಕೂಡ ಮೋಸ ಮಾಡೋದು, ಆದಷ್ಟು ಬೇಗ ಇದನ್ನು ಯಾರು ಮಾಡಿಸ್ತೀರಾ ಅಂಥವ್ರಿಗೆ ನಾವು ಹಣ ಜಮಾವಣೆ ಮಾಡ್ತೀವಿ ಅಂತೇಳಿ ಕೃಷಿ ಸಚಿವರು ಹೇಳಿಕೆ ನೀಡಿರುವಂಥದ್ದು. ಆದಷ್ಟು ಬೇಗ ಇದನ್ನು ಮಾಡಿದರೆ ನಿಮಗೆ ದಯಾನಿ ಪರಿಹಾರ ಜಮಾ ಆಗುವ ಚಾನ್ಸ್ ಜಾಸ್ತಿ ಇರೋದರಿಂದಾಗಿ ಬೇಗನೆ ನೀವು ಈ ಕೆಲಸವನ್ನು ಮಾಡಬೇಕು. ಮತ್ತು ಇದು ಒಂದು ಸರ್ಕಾರದ ಏನಪ್ಪ ಅಂದರೆ ದಯಾನಿ ಪರಿಹಾರ ಜಮಾ ಆಗಿಲ್ಲ, ಅದು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರ ಸಲುವಾಗಿ ಈ ಮಾಹಿತಿಯನ್ನು ಹೇಳ್ತಿರೋದು. ಮುಂದೇನಾದರೂ ಇದೇ ರೀತಿ ಅಪ್ಡೇಟ್ಸ್ ಏನಾದ್ರು ಬಂದರೆ ನಾವು ನಿಮ್ಗೆ ತಲುಪಿಸ್ತೀವಿ. ಕೃಷ್ಣ ಬೈರೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು ನೋಡಿ ನೀವೇ. ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಅವ್ರು ಕೇಳಿದಾಗ ಹೇಳಿರ್ತಕ್ಕಂಥದ್ದು ಏನೇನು ಸಮಸ್ಯೆ ಇದೆ ಅಂತೇಳಿ ಪೇಪರಲ್ಲಿ ಬಂದಿರ್ತಕ್ಕಂಥದ್ದು. ಇದು ಸುಳ್ಳಲ್ಲ, ನಿಜ. ನೀವು ನೋಡಿ, ಇದು ಕೊಟ್ಟಿದ್ದಾರೆ ನೋಡಿ ದಯಾನಿ ಪರಿಹಾರ ಕೃಷ್ಣ ಬೈರೇಗೌಡರು ಅವ್ರು ತಿಳಿಸಿರ್ತಕ್ಕಂಥದ್ದು. ಏನೇನು ಸಮಸ್ಯೆ ಇದೆ ನೋಡಿಲ್ಲ, NPCI ಮ್ಯಾಚಿಂಗ್ ಆಗ್ತಾ ಇಲ್ಲ, ಆಧಾರಲ್ಲಿ ಪ್ರಾಣಿ ಹೆಸರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ ಈ ರೀತಿ ಸಮಸ್ಯೆ ಇದ್ದಿರೋದ್ರಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಯಾರ್ಯಾವ ಸಮಸ್ಯೆ ಇದೆ ಆದಷ್ಟು ಬೇಗ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಒಂದು ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ. ಮುಂದೆ ಬರ್ತಕ್ಕಂಥ ವಿಡಿಯೋಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ದಯಾನಿ ಪರಿಹಾರ ಜಮಾ ಆಗುತ್ತೆ, ಇದು ಖಂಡಿತ. ಒಳ್ಳೆಯದಾಗಲಿ ಎಲ್ಲರಿಗೂ.